Watch full episodes on Jio Hotstar. अरे वाह इದಂತೂ ರೆಸ್ಕ್ಯೂಯಿಂಗ್ ರೂಬಿ ಗೇಮ್ ಇದಂತೂ ನನ್ನ ಫೇವರೇಟ್ ಗೇಮ್ ಬನ್ನಿ ಎಲ್ಲರೂ ಒಂದು ಗೇಮ್ ಆಡೋಣ ಅರೆ ಅರೆ ಯೂಡಿ ನಾವಿಲ್ಲಿ ಗೇಮ್ ಆಡೋಕಲ್ಲ ಟೀಮ್ ಅಂಕಲ್ ಅವರ ಆರ್ಕೇಡ್ ಅನ್ನ ಕ್ಲೀನ್ ಮಾಡೋಕ್ ಬಂದಿದೀವಿ ಅವರಿಗೆ ಈ ಆರ್ಕೇಡ್ ಅನ್ನ ಸೇಲ್ ಮಾಡ್ಬೇಕು ನಾವು ಕ್ಲೀನ್ ಅಂತೂ ಮಾಡೇ ಮಾಡ್ತೀವಿ ಆದ್ರೆ ಮೊದಲು ಒಂದು ಗೇಮ್ ಆಡೋಣ ಗಾಯ್ಸ್ ನೋಡಿ ಈ ಗೇಮ್ಗೆ ಕಾಯಿನ್ಸ್ ಕೂಡ ಸಿಕ್ಕಿದ್ವು ಈಗಂತೂ ನಾವು ಆಟ ಆಡ್ಲೇಬೇಕು ಗೇಮ್ ಆಡಿ ಆಮೇಲೆ ಕ್ಲೀನಿಂಗ್ ಕೂಡ ಮಾಡೋಣ ಪ್ಲೀಸ್ ಓಕೆ ಬಾದಿ ಲೆಟ್ಸ್ ಸ್ಟಾರ್ಟ್ Yes, Yudi. Let's play. ಇದೇನಾಗ್ತಿದೆ ಅಯ್ಯೋ ಹಿಂದಕ್ಕೆ ಬನ್ನಿ ನಾವು ಮೆಲ್ಟ್ ಆಗ್ತಿದ್ವಿ ಅಯ್ಯೋ ಇಲ್ಲ ನಾವ್ ಎಲ್ಲಕ್ ಬಂದ್ವಿ ನನ್ಗನ್ಸುತ್ತೆ ನಾವ್ ಯಾವ್ದೋ ಗೇಮ್ ಒಳಗ್ ಬಂದಿದೀವಿ ಅಂತ ಯಾವ್ದೋ ಗೇಮ್ ಅಲ್ಲ ನಾವು ರೆಸ್ಕ್ಯೂಯಿಂಗ್ ರೂಬಿ ಗೇಮ್ ಒಳಗಡೆನೆ ಬಂದಿದೀವಿ ಹಲೋ ಯಾರಾದ್ರೂ ಇದ್ದೀರಾ ಹಾ ಗೆಳೆಯರೆ ನಾವು ಗೇಮ್ ಒಳಗಡೆನೆ ಇದ್ದೀವಿ ಸಾರಿ ಫ್ರೆಂಡ್ಸ್ ನಾನು ಸ್ಪಾರ್ಕ್ಸ್ ನಿಮ್ಮನ್ನ ಇಲ್ಲಿಗೆ ಕರೆಸಿರೋದು ಕ್ವೀನ್ ರೂಬಿಗೆ ಹೆಲ್ಪ್ ಮಾಡೋದಕ್ಕೆ ಈಗ ನೀನು ಇವಳ ಬಗ್ಗೆನೇ ಮಾತಾಡ್ತಿರೋದು ರೂಬಿಯ ಪಾಪ್ಯುಲಾರಿಟಿ ನೋಡಿ ಹೊಟ್ಟೆ ಕಿಚ್ಚಿಂದಾಗಿ ಆ ಟ್ವಿನ್ ಲೂಲು ಕಡಿಯವರು ಅವಳನ್ನ ಕಿಡ್ನಾಪ್ ಮಾಡಿ ಹಿಟ್ನೆಸ್ ನಲ್ಲಿ ಟ್ರ್ಯಾಪ್ ಮಾಡಿದ್ದಾರೆ ಪ್ಲೀಸ್ ಹೆಲ್ಪ್ ಮಾಡಿ ಇಲ್ಲ ರೂಬಿ ಗೇಮ್ ನ ಮತ್ತೆ ಶುರು ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ಲೀಸ್ ಆದ್ರೆ ನಾವು ಮಾಡ್ಬೇಕಾಗಿರೋದಾದ್ರೂ ಏನು ನೀವು ಎಲ್ಲ ರೂಲ್ಸ್ ನ ಫಾಲೋ ಮಾಡಿದ್ರೆ ಸಾಕು ರೂಬಿ ಹತ್ರ ಹೋಗೋದಕ್ಕೆ ದಾರಿ ಸಿಗುತ್ತೆ ನೀವು ರೂಬಿನ ಹ್ಯಾಂಡ್ ಶೇಕ್ ಮಾಡಿದ್ರೆ ನೀವು ಗೇಮ್ ಇಂದ ಹೊರಗಡೆ ಬರಬಹುದು ನಿಮ್ ಕೈಯಲ್ಲಿರೋ ಬ್ಯಾಂಡ್ ಇಂದ ನೀವು 4 ಜನ ನಿಮ್ ರಕ್ಷಣೆನ ಮಾಡ್ಕೋಬಹುದು ಮತ್ತೆ ನಿಮ್ ಲೈಫ್ ಬಗ್ಗೆ ಎಚ್ಚರ ವಹಿಸಿ ನಿಮ್ಗೆ 3 ಲೈಫ್ಸ್ ಇರುತ್ತೆ ಎಲ್ಲವನ್ನ ಖಾಲಿ ಮಾಡ್ಕೊಂಡ್ರೆ ನೀವು ಗೇಮ್ ಇಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ಏನು ವೆಲ್ಕಮ್ ಪ್ಲೇಯರ್ಸ್ ಇದ್ ನಾವ್ ಎಲ್ಲಿ ಸಿಕ್ಕಾಕೊಂಡ್ವಿ ಮೇಸ್ ನ ಒಳಗಡೆ ಹೋಗಿ 20 ನಿಮಿಷದಲ್ಲಿ ರೂಬಿನ ಹೊರಗಡೆ ತಗೊಂಡ್ ಬನ್ನಿ ನಾವು ಗೆಲ್ಲೋಣ ಹಾಗೆ ರೂಬಿನ ಕೂಡ ಗೆಲ್ಲಿಸೋಣ ನಿಮ್ ಇಯರ್ಫೋನ್ಸ್ ನ ಆನ್ ಮಾಡ್ಕೊಳ್ಳಿ ಇನ್ ಕೇಸ್ ನಾವು ಬೇರೆ ಬೇರೆ ಆದ್ರೆ ಯೂಸ್ ಆಗುತ್ತೆ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಆದಿ ಎಷ್ಟು ಚೆನ್ನಾಗಿ ಲ್ಯಾಂಡಿಂಗ್ ಮಾಡಿದೆ ನಾನು ಯುಡಿ ಹುಷಾರು ರಿವಾ ನೀನ್ ಸರ್ಕೋ ರಿವಾ ನೀನ್ ಮುಂದೆ ಹೋಗು ಗೆಳೆಯರೆ ಮ್ಯೂಟೆಂಟ್ ಎದುರುಗಡೆ ಬಂದಾಗೆಲ್ಲ ನೀವು ಫೈರ್ ಮಾಡ್ತಾ ಇರಿ ಮತ್ತೆ ಮುಂದೆ ಹೋಗ್ತಾ ಇರಿ ಅಷ್ಟೇ ಶಿವ ಶಿವ
ರಿವಾ ಏನ್ ಮಾಡ್ತಿದೀಯಾ? ಹುಷಾರು ಗೆಳೆಯರೆ, ನಾವು ನಮ್ಮ ಲೈಫ್ ಲೈನ್ ನ ಹುಷಾರಾಗಿ ಯೂಸ್ ಮಾಡಬೇಕು. ಟೇಕ್ ಕೇರ್, ಓಕೆ? ರೂಬಿವರೆಗೂ ತಲುಪೋದಕ್ಕೆ ಇನ್ನೂ ತುಂಬಾ ದೂರ ಇದೆ. ಈಗ ಈ ಆಪತ್ತಿಂದ ಹೇಗೆ ಬಚಾವಾಗೋದು? ಗೆಳೆಯರೆ, ಈ ಕ್ಯೂಬ್ಗಳನ್ನ ನೋಡ್ಕೊಂಡು ನಾವು ಹುಷಾರಾಗಿ ಇದನ್ನ ಪಾರ್ ಮಾಡಬೇಕು. ಗೆಳೆಯರೆ, ಈ ಕ್ಯೂಬ್ ಸೆಂಟರ್ ಯಾವಾಗ ಬ್ಲೂ ಆಗುತ್ತೋ ನೀವೆಲ್ಲ ಆಗ್ಲೇ ಜಂಪ್ ಮಾಡಿ. ನೀವು ಸೈಡಲ್ಲಿ ಬನ್ನಿ, ಇದು ಬ್ಲಾಸ್ಟ್ ಆಗದೆ ಇರ್ಲಿ ಅಂತ. ಆಗ ನಾವು ರೂಬಿವರೆಗೂ ತಲುಪಬಹುದು. ಯುಡಿ, ಹುಷಾರಾಗಿ ಗೆಳೆಯರೆ. ನಮ್ಮ ಹತ್ರ ಎಲ್ಲ ಉಳಿದಿರೋದು ಒಂದೇ ಒಂದು ಲೈಫ್ ಲೈನ್. ಹುಷಾರಾಗಿರಿ. ನಾವ್ ಯಾರು ನಮ್ಮ ಲೈಫ್ ಲೈನ್ ನ ವೇಸ್ಟ್ ಮಾಡೋ ಹಾಗಿಲ್ಲ. ಹಾಗೇನಾದ್ರೂ ಆದ್ರೆ ಇಲ್ಲೇ ಸಿಕ್ಕಾಕೋಬಿಡ್ತೀವಿ ನಾವು. ಫೈನಲಿ ನಾವು ತಲುಪಿಟ್ವಿ. ಕಂಗ್ರಾಟ್ಸ್. ಈಗ ನೀವು ರೂಬಿಗೆ ಹ್ಯಾಂಡ್ ಶೇಕ್ ಮಾಡಬಹುದು. ಈಗ ಹ್ಯಾಂಡ್ ಶೇಕ್ ಮಾಡಿದ ತಕ್ಷಣ ನಮ್ಮ ಪ್ರಪಂಚಕ್ಕೆ ವಾಪಸ್. ರೂಬಿ, ನಾವು ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗಕ್ ಬಂದಿದ್ದೀವಿ. ಥ್ಯಾಂಕ್ಸ್. ಈ ಡ್ರ್ಯಾಗನ್ ನಮ್ಮನ್ನ ಸುಟ್ಟು ಹಾಕ್ಬಿಡುತ್ತೆ. ಮತ್ತೆ ಈ ಗೇಮ್ ಬ್ಲಾಸ್ಟ್ ಆಗುತ್ತೆ. ಮತ್ತೆ ನಾವೆಲ್ಲ ಆ ಟಿವಿ ಸ್ಕ್ರೀನ್ ಇಂದ ಹೊರಗಡೆ ಜಂಪ್ ಮಾಡದೇ ಇದ್ರೆ ಮತ್ತೆ ನಾವು ಕೂಡ ಡೆಸ್ಟ್ರಾಯ್ ಆಗೋಗ್ತೀವಿ. ನನ್ನ ಗೆಳೆಯರನ್ನ ಬಿಟ್ಬಿಡು, ಇಲ್ಲ ಅಂದ್ರೆ ಈ ಡ್ರ್ಯಾಗನ್ ಗೇಮ್ ಇಂದ ಹೊರಗಡೆ ಬರಬೇಕು ಅಂದ್ರೆ ನೀವು ಇದನ್ನ ಡಿಸ್ಟ್ರಾಯ್ ಮಾಡಬೇಕು. ಆದ್ರೆ ಹೇಗೆ? ಇದು ಹಾಲೋಗ್ರಾಫಿಕ್. ಇದನ್ನ ನಾವು ಟಚ್ ಮಾಡಕ್ಕೂ ಸಾಧ್ಯ ಇಲ್ಲ. ಇದನ್ನ ಡ್ರ್ಯಾಗನ್ಗೆ ತಿನ್ಸ್ಬಹುದಲ್ವಾ?
ನಾನ್ ನಿನಗೆ ಈ ಗೇಮ್ ಝೋನ್ ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದೆ. ನೀನ್ ಇದನ್ನ ಹಾಳು ಮಾಡ್ಬಿಟ್ಟಿದ್ಯಾ. ನಡೀರಿ, ಇದನ್ನೆಲ್ಲ ಮತ್ತೆ ಸರಿ ಮಾಡಿ. ಇಲ್ಲ ಓಡಿ. ಅಯ್ಯಯ್ಯೋ, ಇವರಿಗೆಲ್ಲ ಏನಾಗಿದೆ? ನನಗೆ ಧಿಕ್ಕಾರ ಕೂತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಈ ಕಡೆನೆ ಬರ್ತಾ ಇದ್ದಾರೆ. ನಾನು ಅವ್ರ ಕೈಗೆ ಸಿಕ್ಕಿದ್ರೆ ಸುಮ್ಮನೆ ಬಿಡಲ್ಲ. ಸಾಹೇಬ್ರೆ, ನೀವ್ ಎದುರ್ಕೋಬೇಡಿ. ಮೊದ್ಲು ಇವ್ರ ಹತ್ರ ವಿಷಯ ಏನು ಅಂತ ತಿಳ್ಕೊಳ್ಳಿ. ಯಾಕೆ ನೀವೆಲ್ಲ ಹೀಗೆ ಗಲಾಟೆ ಮಾಡ್ತಾ ಇದ್ದೀರಾ? ಸ್ವಲ್ಪ ತಾಳ್ಮೆಯಿಂದಿರಿ. ಲಡ್ಡು ಸಿಂಗ್ ಅವರೇ, 2 ದಿನ ಆಗಿದೆ. ನಮ್ ಫೋನ್ ವರ್ಕ್ ಆಗ್ತಿಲ್ಲ, ನಮ್ ಟಿವಿನೂ ವರ್ಕ್ ಆಗ್ತಿಲ್ಲ, ಇಂಟರ್ನೆಟ್ ಇಲ್ಲ, ನಾವ್ ಏನು ಮಾಡಕ್ ಆಗ್ತಿಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಯಾಕಿದೆಲ್ಲ ಬಂದಾಗಿದೆ? ಹಾಗೆ ನಾವು ಇಂಟರ್ನೆಟ್ ಇಲ್ಲದೆ ಏನ್ ಕೆಲಸನೂ ಮಾಡಕ್ ಆಗ್ತಿಲ್ಲ. ಸೈಲೆಂಟ್ ಪ್ಲೀಸ್. ನಮ್ಮ ಕಮ್ಯುನಿಕೇಶನ್ ಇರೋ ಸ್ಯಾಟಲೈಟ್ ಹತ್ರ ಒಂದು ಕ್ಷುದ್ರ ಗ್ರಹ ಅಡ್ಡ ಬಂದ್ಬಿಟ್ಟಿದೆ. ಆ ಕ್ಷುದ್ರ ಗ್ರಹದ ಒಂದು ತುಂಡು ಆ ಸ್ಯಾಟಲೈಟ್ ಅಡ್ಡನೆ ನಿಂತ್ಕೊಂಡ್ ಬಿಟ್ಟಿದೆ. ಅದಕ್ಕೆ ನಮಗೆ ಈಗ ಆ ಸ್ಯಾಟಲೈಟ್ ನಿಂದ ಯಾವುದೇ ಸಿಗ್ನಲ್ ಸಿಗ್ತಾ ಇಲ್ಲ. ಈಗ ಅರ್ಥ ಆಯ್ತಾ? ಸಾರ್ ಸರಿಯಾಗಿ ಹೇಳ್ತಿದ್ದಾರೆ. ನೋ ಕಮ್ಯುನಿಕೇಶನ್ ಅಂದ್ರೆ ನಾವು ಯಾರ ಹತ್ರನೂ ಸಹಾಯ ಕೇಳೋದಕ್ಕಾಗೋದಿಲ್ಲ. ಆದ್ರೆ ನಮ್ ಸ್ಯಾಟಲೈಟ್ ಆದಷ್ಟು ಬೇಗ ಕೆಲಸ ಮಾಡುತ್ತೆ. ಯಾಕಂದ್ರೆ ನಮ್ಮ ಶಿವ ಮತ್ತೆ ಅವನ ಗೆಳೆಯರು ಸ್ಪೇಸ್ಗೆ ಹೋಗಿದ್ದಾರೆ ಆಸ್ಟ್ರಾಯ್ಡ್ ಪೀಸ್ ಅನ್ನ ಹೊಡೆಯೋದಕ್ಕೆ. ಅಲ್ಲಿದೆ ಸ್ಯಾಟಲೈಟ್ ಅಕ್ಕಪಕ್ಕ ಆ ಡೆಬ್ರೀಸ್ ಇದೆಯಲ್ಲ, ನಾವ್ ಅದನ್ನ ಸಕ್ ಮಾಡಿ ಅದನ್ನೆಲ್ಲ ನಮ್ ಸ್ಪೇಸ್ ಶಿಪ್ ಒಳಗಡೆ ತಗೊಂಡ್ ಬರ್ಬೇಕಾಗತ್ತೆ. ಇದರಿಂದ ನಮ್ಮ ಸ್ಯಾಟಲೈಟ್ ಸಿಗ್ನಲ್ ಕ್ಲಿಯರ್ ಆಗ್ಲಿ ಅಂತ. ಸ್ಯಾಟಲೈಟ್ ಕ್ಲಿಯರ್. ಎಸ್, ನಾವೆಲ್ಲ ಕಲೆಕ್ಟ್ ಮಾಡಾಯ್ತು. ನಾವು ಮತ್ತೆ ಈಗ ಟಿವಿ ನೋಡಬಹುದು. ಯುಡಿ, ನೀನು ಸ್ಯಾಟಲೈಟ್ ನ ಇಂಪಾರ್ಟೆಂಟ್ ಕೆಲಸನ ಮರ್ತ್ಬಿಟ್ಟಿದ್ಯಾ. ಈ ಸ್ಯಾಟಲೈಟ್ ನಮ್ಗೆ ಕಮ್ಯುನಿಕೇಶನ್, ನ್ಯಾವಿಗೇಷನ್ ಮತ್ತೆ ವೆದರ್ ಬಗ್ಗೆ ತಿಳ್ಕೊಳ್ಳೋಕು ಹೆಲ್ಪ್ ಮಾಡುತ್ತೆ, ಗೊತ್ತಾ? ಕಮ್ಯುನಿಕೇಶನ್, ನ್ಯಾವಿಗೇಷನ್, ಈ ದೊಡ್ಡ ದೊಡ್ಡ ಮಾತುಗಳಿಂದ ಯಾವ ಮಜಾನೂ ಬರೋದಿಲ್ಲ. ಆದ್ರೆ ಟೆಲಿವಿಷನ್, ಇದ್ರಲ್ಲಿ ತುಂಬಾ ಮಜಾ ಬರುತ್ತೆ. ಶಿವ, ಈಗ ಎಲ್ಲವೂ ಕೂಡ ಕೆಲಸ ಮಾಡ್ತಾ ಇದೆ. ವೇದಾ ಸಿಟಿಯಲ್ಲಿರೋ ಜನರೆಲ್ಲರೂ ಈಗ ತುಂಬಾನೇ ಖುಷಿಯಾಗಿದ್ದಾರೆ. ಆಹಾ, ನೀವೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಬೆಳಗ್ಗೆ ಅಮ್ಮ ನನ್ನ ರೂಮ್ನ ಕ್ಲೀನ್ ಮಾಡಿಸಿದ್ರು. ಈಗ ಇಲ್ಲಿ ಸ್ಯಾಟಲೈಟ್ ನ ಕ್ಲೀನ್ ಮಾಡಕ್ ಬಂದಿದ್ದೀನಿ. ಇವತ್ತಿನ ದಿನ ಅಂತೂ ಕ್ಲೀನ್ ಮಾಡೋದ್ರಲ್ಲೇ ಹೊಂಟೋಯ್ತು. ಈ ಎಲ್ಲ ಕಂಟ್ರೋಲ್ಸ್ ಒಂದೇ ಸಲ ಹೇಗ್ ಬಂದಾಯ್ತು? ನಿಮ್ಮ ಸೀಟ್ ಬೆಲ್ಟ್ಸ್ ನ ಗಟ್ಟಿಯಾಗಿ ಕಟ್ಕೊಳ್ಳಿ ಗೆಳೆಯರೇ. ನಮ್ಮ ಶಿಪ್ ನ ಬೂಸ್ಟರ್ ಡಿಸ್ಟ್ರಾಯ್ ಆಗಿದೆ. ಜಾಗ, ಇಲ್ಲಿ ಎಷ್ಟೊಂದು ವೇಸ್ಟ್ ಬಿದ್ದಿದೆ. ಈ ಜಾಗದಲ್ಲಂತೂ ತುಂಬಾನೇ ಗಲೀಜಿದೆ. ಇಷ್ಟೊಂದೆಲ್ಲ ಕಸನ ಯಾರಿಲ್ಲಿ ಒಂದುಗೂಡಿಸಿರೋದು? ಇಲ್ಲಿ ಪೂರ್ತಿ ಸ್ಯಾಟಲೈಟ್ ಮತ್ತೆ ಸ್ಪೇಸ್ ಸ್ಟೇಷನ್ ಕಸ ಅನ್ನಿಸ್ತಾ ಇದೆ. ಈ ಜಂಕ್ ಒಳಗಡೆ ಒಂದು ಬೂಸ್ಟರ್ ಸಿಕ್ಕಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮಗೆ ವಾಪಸ್ ಮನೆಗೆ ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಯಾರೋ ಎಲ್ಲ ಕಸಾನು ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಅರೆ ವಾಹ್, ಇದನ್ನ ಇಟ್ಕೊಂಡು
ಇಟ್ಕೊಂಡು ನಾನು ಬೂಸ್ಟರ್ಸ್ನ ಮತ್ತೆ ಸ್ಟಾರ್ಟ್ ಮಾಡಬಹುದು. ಶಿವ, ಈ ಸರ್ಕಸ್ನ ಜೋಕರ್ ತರ ಲೆಫ್ಟ್ ರೈಟ್ ಯಾಕೆ ಮಾಡ್ತಿದ್ಯಾ ನೀನು? ಈ ವೇಸ್ಟ್ ಬಿದ್ದಿರೋ ಜಾಗ ಸ್ವಲ್ಪ ಸರಿ ಇಲ್ಲ. ಇಷ್ಟೊಂದು ಹೆವಿ ಮೆಟೀರಿಯಲ್ನ ನಾವು ಸ್ಪೇಸ್ ಶಿಪ್ ಹತ್ರ ಹೇಗೆ ತಗೊಂಡು ಹೋಗೋದು? ಹಾ ಖಂಡಿತ ರೇವಾ. ಸರ್ಕಸ್ನ ಶಿವ ಈಗ ಒಂದೇ ಒಂದು ಸೆಕೆಂಡಲ್ಲಿ ನಿಮ್ಗೆ ಐಡಿಯಾನ ಹುಡುಕೊಡ್ತಾನೆ. ಶಿವ, ನೀನು ಜೋಕರ್ ಅಲ್ಲ, ಜೀನಿಯಸ್ ಇದೆಯಾ? ಇಷ್ಟು ಬೇಗ ಅಷ್ಟು ದೊಡ್ಡ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬಿಟ್ಟೆ. ವಾವ್, ಈ ರೋಬೋಟ್ ಅಂತೂ ಸೂಪರ್ ಆಗಿದೆ. ಯಾರಾದ್ರೂ ಏನಕ್ಕೆ ಎಸಿತಾರೆ ಇದನ್ನ? ಶಿವ, ನಾವು ಖಂಡಿತ ಇದನ್ನ ನಮ್ ಜೊತೆಗೆ ತಗೊಂಡು ಹೋಗ್ಬೇಕು ಅನ್ಸುತ್ತೆ. ನನ್ಗಿದು ಬೇಕೇ ಬೇಕು. ಪ್ಲೀಸ್ 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 ನೋಡು, ಇದೆಷ್ಟು ಕೂಲ್ ಆಗಿದೆ. ನಾನೀಗ ನಿನ್ನ ಬಿಡೋದಿಲ್ಲ. ಈಗ ಬನ್ನಿ ಗೆಳೆಯರೇ, ಯುಡಿಯ ಕೂಲ್ ರೋಬೋಟ್ ವಾಪಸ್ ಬರೋಕ್ಕೂ ಮುಂಚೆ ನಾವು ಹೋಗ್ಬೇಕು. ಕ್ಷಮಿಸ್ಬಿಡು ಗೆಳೆಯ, ಆದ್ರೆ ಈಗ ನೀನು ನಮ್ ದಾರಿಯಿಂದ ಸರ್ಕೊಳ್ಳೇಬೇಕು. ಬಾಯ್ ಬಾಯ್. ಲೆಟ್ಸ್ ಗೋ. ಅಯ್ಯೋ ಇಲ್ಲ, ಈ ರೌಡಿ ರೋಬೋಟ್ ಮತ್ತೆ ಬರ್ತಿದೆ. ಬೇಗ ಮಾಡು ಶಿವ. ಬೂಸ್ಟರ್ ಫಿಕ್ಸ್ ಆಗಿದೆ. ಇದರ ಎನರ್ಜಿ ಸ್ವಲ್ಪ ಕಮ್ಮಿ ಇದೆ, ಬಟ್ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟು ಸಾಕು. ರೇವಾ, ಸಿಸ್ಟಮ್ನ ಚೆಕ್ ಮಾಡು. ಓನೋ, ನಾವು ಲೇಟ್ ಆಗೋದ್ವಿ. ಈ ರೋಬೋಟ್ ನಮ್ ಸ್ಪೇಸ್ ಶಿಪ್ ನ ಹಿಡ್ಕೊಂಡ್ಬಿಡುತ್ತೆ. ಓನೋ, ಈ ರೋಬೋಟ್ನ ವೈಬ್ರೇಷನ್ ಇಂದ ನಮ್ಮ ಸ್ಪೇಸ್ ಶಿಪ್ ಮೇಲೆ ಎಲ್ಲ ಕಸನೂ ಬೀಳುತ್ತೆ ಅನ್ಸುತ್ತೆ. ಆಗ ನಾವು ಇಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ನಾವು ಬೇಗ ಹೋಗ್ಬೇಕಾಗತ್ತೆ. ಅದು ನಮ್ಮ ಸ್ಪೇಸ್ ಶಿಪ್ ನ ಬಚಾವ್ ಮಾಡ್ಬಿಡ್ತು. ನೀವು ನಮ್ಮನ್ನ ತಡೆಯೋದಕ್ಕೆ ಇಷ್ಟೊತ್ತು ಪ್ರಯತ್ನ ಪಡ್ತಿದ್ರಿ, ಮತ್ತೆ ನಾವು ನಿಮ್ಮ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ವಿ. ಆದ್ರೂ ನೀವು ನಮ್ಗೆ ಯಾಕೆ ಹೆಲ್ಪ್ ಮಾಡಿದ್ರಿ? ಯಾರು ನೀವು? ಒಂದ್ ನಿಮಿಷ ಇರಿ. ನಮ್ಮ ಟ್ರಾನ್ಸ್ಲೇಟರ್ ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗ್ ಸಹಾಯ ಮಾಡುತ್ತೆ. ನಾನು ಜಂಕ್ ರೋಬೋಟ್. ಸ್ಪೇಸ್ ನ ಕ್ಲೀನ್ ಮಾಡ್ತೀನಿ. ಅಂತರಿಕ್ಷದ ಎಲ್ಲ ಉಪಗ್ರಹಗಳು ಇಲ್ಲೇ ಬರ್ತವೆ. ನಾನು ಅಂದ್ಕೊಂಡಿದ್ದೆ ನೀವೆಲ್ಲ ಕಳ್ರು ಅಂತ. ಬೂಸ್ಟರ್ ನ ಕದಿಯೋದಕ್ಕೆ ಬಂದಿದ್ದೀರಾ. ಯಾಕಂದ್ರೆ ನೀವು ಬೂಸ್ಟರ್ ನ ಸ್ಪೇಸ್ ಶಿಪ್ ಅಲ್ಲಿ ಹಾಕಿದ್ದೀರಾ. ಅದನ್ನ ಸರಿ ಮಾಡೋದಕ್ಕೋಸ್ಕರ. ನೀವು ಕಳ್ರಲ್ಲ, ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಓ, ಹಾಗಾದ್ರೆ ನೀವು ಈ ರೀತಿ ಕಸಾನೆಲ್ಲ ಒಂದ್ಗೂಡಿಸಿ ಕ್ಯೂಬ್ ಮಾಡಿ ಇಡ್ತಾ ಇದ್ದೀರಾ.
ಥ್ಯಾಂಕ್ಸ್ ನಿಮ್ಗೆ. ನಮ್ಮ ಅರ್ತಿಂದ ಬಂದಿರೋಂಥ ಕಸಾನ ನಿಮ್ಮ ಪ್ಲಾನೆಟ್ ಒಳಗಡೆ ಇಟ್ಕೊಂಡು ನಮಗ್ ಸಹಾಯ ಮಾಡಿದ್ದಕ್ಕೆ. ನೋಡಿದ್ರಾ, ನಾನು ಹೇಳಿಲ್ವಾ ಈ ರೋಬೋಟ್ ತುಂಬಾನೇ ಕೂಲ್ ಆಗಿದೆ. ನಾವು ಕೂಡ ಟ್ರೈ ಮಾಡ್ತೀವಿ ಈ ರೀತಿ ಕಸಾನ ಹರಡಿಸದೇ ಇರೋದಕ್ಕೆ. ಮತ್ತೆ ಇದೇ ರೀತಿ ಅರ್ತ್ ಮತ್ತೆ ಸ್ಪೇಸ್ ನ ಕಸಾನೆಲ್ಲ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ. Watch India's largest kids library only on Jio Hotstar. Download the app now.